ಧರ್ಮ ಗ್ರಂಥಗಳ ಪ್ರಕಾರ ಮಹಾಶಿವರಾತ್ರಿಯಂದು ಮಹಾಶಿವನು ಭೂಮಿಯ ಮೇಲಿರುವ ಎಲ್ಲಾ ಶಿವಲಿಂಗಗಳಲ್ಲಿಯೂ ಸಹ ಒಂದೊಂದು ಕ್ಷಣವಾದರೂ ನೆಲೆಸುತ್ತಾರೆ ಎಂಬ ನಂಬಿಕೆ ಇದೆ. ಇದು ಪವಿತ್ರವಾದ ಶಿವನ ಹಬ್ಬವಾಗಿದೆ. ಶಿವ ಭಕ್ತರಿಗೆ ಬಹಳ ಪರಮ ಪ್ರಿಯವಾದ ಹಬ್ಬ. ಈ ಹಬ್ಬವನ್ನು ಕೆಲವರು ಮುಂಜಾನೆ ಆಚರಿಸಿದರೆ ಮತ್ತೆ ಕೆಲವರು ರಾತ್ರಿ ಇಡೀ ಉಪವಾಸವಿದ್ದು ಪೂಜೆ ಮಾಡುತ್ತಾರೆ. ಈ ದಿನ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ತಪ್ಪದೇ ಅರ್ಪಿಸಬೇಕು. ಮಹಾಶಿವರಾತ್ರಿ ಹಬ್ಬದ ಮಹತ್ವವೇನೆಂದರೆ ಶಿವ ಮತ್ತು ಪಾರ್ವತಿಯು ವಿವಾಹವಾದ ಸ್ಮರಣಾರ್ಥ. ಮದುವೆಯಾಗದ ಮಕ್ಕಳು ಈ ಮಹಾಶಿವರಾತ್ರಿಯನ್ನು ಶಿವನ ಪೂಜೆ ಮಾಡುವುದರಿಂದ ಬೇಗ ಮದುವೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಮದುವೆಯಾದ ಸ್ತ್ರೀ ಈ ವ್ರತವನ್ನು ಮಾಡುವುದರಿಂದ ಅಖಂಡ ಸೌಭಾಗ್ಯವತಿಯಾಗಿರುತ್ತಾಳೆ ಮತ್ತು ಇವಳ ಪರಿವಾರದಲ್ಲಿ ಸುಖ ಸಂತೋಷದಿಂದ ಕೂಡಿರುತ್ತದೆ. ಈ ವಿಡಿಯೋದಲ್ಲಿ 2024ರಲ್ಲಿ ಬರುವ ಮಹಾಶಿವರಾತ್ರಿ ಯಾವ ದಿನ ಬಂದಿದೆ, ಶುಭವಾದ ಸಮಯ, ಪೂಜಾ ಸಮಯ, ಚತುರ್ಥಿ ಯಾವಾಗ, ಯಾವ ಸಿದ್ಧಿಯೋಗವಿದೆ, ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡುತ್ತಿದ್ದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಪ್ಪದೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮಹಾಶಿವರಾತ್ರಿ ಹಬ್ಬವು 2024ರಲ್ಲಿ ಫಲ್ಗುಣ ಮಾಸದಲ್ಲಿ ಕೃಷ್ಣ ಚತುರ್ಥಿ ತಿಥಿ ಶುಕ್ರವಾರ ಮಾರ್ಚ್ 8ರಂದು ಬಂದಿದೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ವ್ರತವನ್ನು ಪ್ರಾರಂಭಿಸಿ ಶಿವ ಮಂದಿರಕ್ಕೆ ಹೋಗಿ ಶಿವ ಆರಾಧನೆಯನ್ನು ಮಾಡಿ ದೇವರಿಗೆ ಧೂಪ ದೀಪ ಹೂವು ನೀಡಿ ಮತ್ತೆ ಪಾರ್ವತಿ ದೇವಿಗೆ ಸೌಭಾಗ್ಯಕರವಾದ ಬಾಗಿಣವನ್ನು ಅರ್ಪಿಸಿ. ನೀವು ಯಾವುದಾದರೂ ದೇವಿಯಲ್ಲಿ ಹರಕೆ ಇದ್ದರೆ ಅದನ್ನು ಪೂರ್ಣಗೊಳಿಸಿ. ಈ ದಿನದಂದು ಜಾಗರಣೆ ಜಪ ತಪವನ್ನು ನಡೆಸಬೇಕು. ಕೆಲವರು ನೀರು ಸಹ ತೆಗೆದುಕೊಳ್ಳುವುದಿಲ್ಲ. ಕೆಲವರು ಫಲಹಾರ ಹಾಲುಗಳನ್ನು ತೆಗೆದುಕೊಳ್ಳುತ್ತಾರೆ. ತಂಬಿಟ್ಟು ಈ ಹಬ್ಬದ ಪ್ರಮುಖ ಸಿಹಿ ತಿಂಡಿಯಾಗಿದೆ. ಮಹಾಶಿವರಾತ್ರಿಯಂದು ಓಂ ನಮಃ ಶಿವಾಯ ಮಂತ್ರವನ್ನು ಹೇಳುತ್ತಿರಬೇಕು. ದೇವಸ್ಥಾನದಲ್ಲಿ ಹೇಳುವುದಕ್ಕೆ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಮಹಾಶಿವರಾತ್ರಿಯಂದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ಶಿವನು ಅತ್ಯಂತ ಪ್ರಸನ್ನನಾಗುತ್ತಾರೆ. ಸಾಮಾನ್ಯವಾಗಿ ಫಲ್ಗುಣ ಕೃಷ್ಣ ಚತುರ್ಥಿ ತಿಥಿಯಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಆದರೆ ಈ ವರ್ಷವೂ ಸಹ ಫಲ್ಗುಣ ಮಾಸದ ಕೃಷ್ಣ ಚತುರ್ಥಿ ತಿಥಿ ಶುಕ್ರವಾರ ಮಾರ್ಚ್ 8ರಂದು ಬಂದಿದೆ. ಈ ದಿನ ರಾತ್ರಿ 9:57ಕ್ಕೆ ಪ್ರಾರಂಭವಾಗುತ್ತದೆ. ಮಾರ್ಚ್ 9ರ ಶನಿವಾರದ ಸಂಜೆ 6:17ಕ್ಕೆ ಕೊನೆಗೊಳ್ಳುತ್ತದೆ. ಅಂದರೆ ಮಾರ್ಚ್ 8ರಂದು ಶುಕ್ರವಾರ ರಾತ್ರಿಯಲ್ಲಿ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ರಾತ್ರಿ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಪೂಜೆಯನ್ನ ಮಾಡಬಹುದು. ಬೆಳಗಿನ ಜಾವ 5:01ದಿಂದ 5:50 ಮಾಡಬಹುದಾಗಿದೆ. ಈ ವರ್ಷ ಮಹಾಶಿವರಾತ್ರಿಯಂದು ಸರ್ವಾರ್ಥ ಸಿದ್ಧಿಯೊಂದಿಗೆ 3 ಮಂಗಳಕರವಾದ ಯೋಗಗಳು ನಡೆಯಲಿವೆ. ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳಿರುತ್ತದೆ. ಶಿವರಾತ್ರಿ 2024ರಲ್ಲಿ ರಾತ್ರಿ 4 ಪೂಜೆಯ ಸಮಯವಿರುತ್ತದೆ. ಮೊದಲನೆಯ ಪೂಜೆಯ ಸಮಯ 6:25ರಿಂದ 9:28ರವರೆಗೆ. ಮಹಾಶಿವರಾತ್ರಿಯ ರಾತ್ರಿಯಂದು ರಾತ್ರಿ 9:28ರಿಂದ 12:31ರವರೆಗೆ ಎರಡನೆಯ ಪೂಜೆ. ಮಹಾಶಿವರಾತ್ರಿಯ ರಾತ್ರಿಯಂದು ಮೂರನೆಯ ಪೂಜೆ ಮಾರ್ಚ್ 9ರಂದು 12:31ರಿಂದ 3:34ರವರೆಗೆ. ಮಹಾಶಿವರಾತ್ರಿಯ 4ನೆಯ ಪೂಜೆಯ ಸಮಯ ಬೆಳಿಗ್ಗೆ 3:34ದಿಂದ 3:37ರವರೆಗೆ ಇರುತ್ತದೆ. ಮಹಾಶಿವರಾತ್ರಿಯ ದಿನ ಸರ್ವಾರ್ಥ ಸಿದ್ಧಿ ಹಾಗೂ ಸಿದ್ಧಯೋಗ ಸೃಷ್ಟಿಯಾಗುತ್ತದೆ. ಬೆಳಗ್ಗೆ 6:38ರಿಂದ 10:41ರವರೆಗೆ ಸರ್ವಾರ್ಥ ಸಿದ್ಧಿ ಯೋಗವಿದೆ. ಮಾರ್ಚ್ 9ರಂದು ಬೆಳಗ್ಗೆ 12:46ರವರೆಗೆ ಶಿವಯೋಗವಿದೆ. ಆದ್ದರಿಂದ ಸಿದ್ಧಯೋಗ ಉಂಟಾಗುತ್ತದೆ. ಈ ಯೋಗದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಸಹ ಉತ್ತಮ ಫಲವೂ ಸಿಗುತ್ತದೆ.